ಡಿನ್ನರಿಗೆ ಸೇರಿದಾರಪ್ಪ. ಡಿನ್ನರಿಗೆ ಸೇರಿದಾಗ ಸಾರೇನು, ಸಾರಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇದೆ, ಅಥವಾ ಅನ್ನ ಯಾವ ರೈಸ್ ಅಲ್ಲಿ ಮಾಡಿದಾರೆ ಚರ್ಚೆ ಮಾಡಿರಬಹುದು. ನೀವ್ ಯಾಕೆ ಅಧ್ಯಕ್ಷರು ಬದಲಾವಣೆ, ಬಿಜೆಪಿಗೆ ಯಾಕೆ ಹಂಗ ಅನಿಸ್ತಾ ಇದೆ, ಮುಖ್ಯಮಂತ್ರಿ ಬದಲಾವಣೆ ಅದ್ ಕೇಳೋಣ ಸರ್. ಅದಕ್ಕೆ 3 ದಿನ ಡಿಬೇಟ್ ಮಾಡಿದೀವಿ ಆ ವಿಚಾರನ. ಯತ್ನಾಳ್ ಹೇಳಿ ಚಂದ್ರಶೇಖರ್ ಜಿ. ಯಾವ್ದು ಅಧ್ಯಕ್ಷರ ಅವಧಿ 2ನೇ ಅವಧಿಗಿರುತ್ತೆ, ಇನ್ನು 6 ವರ್ಷ ಮುಂದುವರಿತಾರೆ, 3 ವರ್ಷ ಮುಂದುವರಿತೆ ಅಂತ ಹೇಳಿದ್ರಲ್ಲ. ದಯಮಾಡಿ ಬರ್ಬೇಕಾದ್ರೆ ಇವರ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳಿದ್ರು, ಪದೇ ಪದೇ ಏನ್ ಹೇಳ್ತಾ ಇದ್ದಾರೆ, ಉದಯಪುರ್ ರೆಸಲ್ಯೂಷನ್ ಅನ್ನ ನಾವು ಫಾಲೋ ಮಾಡ್ತೀವಿ. ಏನು ಉದಯಪುರ್ ರೆಸಲ್ಯೂಷನ್? ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ, ಏನು ಒಂದೇ ಹುದ್ದೆ, ಇಲ್ಲ ಮಂತ್ರಿ ಆಗಿರ್ಬೇಕು, ಇಲ್ಲ ಕೆಪಿಸಿ ಅಧ್ಯಕ್ಷ ಆಗಿರ್ಬೇಕು, ಅದನ್ನ ಫಾಲೋ ಮಾಡ್ತೀವಿ ಅಂತಾನೆ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಹಾಗಾಗಿ ಇದು ಸನ್ನಿಹಿತ ಆಗಿರ್ತಕ್ಕಂಥದ್ದು ಯಾವುದು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ. ಬೇರೆ ಯಾರಿಗೂ ರೆಸಲ್ಯೂಷನ್ ಬೇರೆ ಪಕ್ಷದಲ್ಲಿ ಇಲ್ಲ. ಮೊದಲನೇದು. ಎರಡನೇದು ನೋಡಿ, ಈಜಿಪ್ಟ್ ಒತ್ತಿ ಉರಿಬೇಕಾದ್ರೆ, ಕೈರೋ ಒತ್ತಿ ಉರಿಬೇಕಾದ್ರೆ ನೀರು ಪಿಟೀಲು ಭಾಷಣ ಬರೆಸ್ತಾ ಇದ್ದಂತೆ. ಒಂದು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ 2 ಸರಿ PM ಆಗಿದ್ದ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಿದ್ದಾರೆ. ಅವ್ರ ಅಸ್ಥಿನ ವಿಸರ್ಜನೆ ಮಾಡಿಲ್ಲ. ಇವ್ರು ರಾಹುಲ್ ಗಾಂಧಿ ಸೆಲೆಬ್ರೇಷನ್ಗೆ ಫಾರಿನ್ಗೆ ಹೋಗ್ತಾರಂತೆ. ಇಲ್ಲಿ ರಾಜ್ಯವೇ ಒತ್ತಿ ಉರಿತಾ ಇದೆ. DCM ಫಾರಿನ್ಗೆ ಹೋಗ್ತಾರಂತೆ ಟ್ರಿಪ್ ಮಾಡೋದಕ್ಕೆ. ನೋಡಿ, ಬಾಣಂತಿ ಸಾವಾಗಿದೆ, ರೈತರ ಆತ್ಮಹತ್ಯೆಗಳಾಗಿದೆ, ಆಸ್ಪತ್ರೆಯಲ್ಲಿ ಮಕ್ಕಳು ಉಳಿಸ್ಕೊಳ್ಳೋದಕ್ಕೆ ಇವ್ರಿಗೆ ಔಷಧಿ ಇಲ್ಲ ರೀ, ಔಷಧಿ ಇಲ್ಲ ಮಕ್ಕಳಿಗೋಸ್ಕರ, ಬಾಣಂತಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ, ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅರೆ ಗುತ್ತಿಗೆ ನೌಕರ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. KSRTCಗೆ BMTCಗೆ ಕೊಡಕ್ಕೆ 7,000 ಕೋಟಿ ದುಡ್ಡಿಲ್ಲ. ಇವತ್ತು ಕೂತು ನಿಂತಿದೆ. ಹಾಲಿನ ಸಬ್ಸಿಡಿ ಕೊಟ್ಟಿಲ್ಲ ರೈತರಿಗೆ. ವಾಲ್ಮೀಕಿ ರೈತ ಸಮುದಾಯಕ್ಕೆ ಬಿತ್ತನೆ ಬೀಜ ಕೊಡಬೇಕಾಗಿತ್ತು. 2ನೇ ವರ್ಷ ನಿರಂತರವಾಗಿ ರೈತರಿಗೆ ಬಿತ್ತನೆ ಬೀಜ ಕೊಡಕ್ಕಿಲ್ಲ. ಇಡೀ ಸರ್ಕಾರ ದಿವಾಳಿ ಎದ್ದೋಗಿದೆ. ಸರ್ಕಾರ ಹೇಗೆ ನಡಿಬೇಕು ಅಂತ ಡಿನ್ನರ್ ಮಾಡಲ್ಲ. ಅಧಿಕಾರ ಉಳಿಸ್ಕೋಬೇಕಂತ ನಾಚಿಕೆ ಮನ ಮರ್ಯಾದೆ ಇದೆಯೇನ್ರಿ ಸರ್ಕಾರಕ್ಕೆ? ಅಧಿಕಾರ ಉಳಿಸ್ಕೋಬೇಕಂತ ಇವ್ರು ಅದನ್ನೇ ಮಾತನಾಡಿದ್ರು ಅಂತ ಹೆಂಗ್ ಗೊತ್ತಾಯ್ತು ಅನ್ನೋದು ನೋಡಿ. ಒಂದ್ ನಿಮಿಷ ಹೇಳ್ತೀನಿ. ಡಿನ್ನರ್ ಮೀಟಿಂಗ್ಸ್ ರಾಜಕಾರಣ ಯಾವಾಗ ಕಾಂಗ್ರೆಸ್ ಶುರುವಾಗಿದೆ ಅಂದ್ರೆ ಅವಾಗೆಲ್ಲವೂ ಸರ್ಕಾರಕ್ಕೆ ಕಂಟಕ ಬಂದಿದೆ. ಕಳೆದ ಬಾರಿ 2013ರಿಂದ 2018ಗೆ ಯಾವ್ದು ಡಿನ್ನರ್ ಮೀಟಿಂಗ್ ನಡೆದಿಲ್ಲ ಸಿದ್ದರಾಮಯ್ಯ ಇದ್ದಾಗ. ಅದಕ್ಕೆ ಮುಂಚೆ 1999ರಿಂದ 2004 SM ಕೃಷ್ಣ ಆಗಿದ್ದಾಗ ಡಿನ್ನರ್ ಮೀಟಿಂಗ್ ನಡೆದಿಲ್ಲ. ಹಿಂದೆ ಡಿನ್ನರ್ ಮೀಟಿಂಗ್ ನಡೆದಿದ್ದು 1989ರಿಂದ 94ರವರೆಗೆ. ಆಗ ಡಿನ್ನರ್ ಮೀಟಿಂಗ್ ಯಾರ್ಯಾರು ನಡೀತು? ವೀರೇಂದ್ರ ಪಾಟೀಲ್ ವರ್ಸಸ್ ಬಂಗಾರಪ್ಪ, ಆಮೇಲೆ ಬಂಗಾರಪ್ಪ ವರ್ಸಸ್ ಅದರ್ಸು, ಆಮೇಲೆ ವೀರಪ್ಪ ಮೇಲೆ ವರ್ಸಸ್ SM ಕೃಷ್ಣ, ರಾಜಶೇಖರ ಮೂರ್ತಿ. ಯಾವಾಗ ಡಿನ್ನರ್ ಮೀಟಿಂಗ್ಗಳು ಬಂದು ಅವಾಗೆಲ್ಲವೂ ಸರ್ಕಾರಗಳಿಗೆ ಸಂಚಕಾರಗಳು ಬಂದು ಒಬ್ರಲ್ಲ ಇಬ್ರಲ್ಲ 3 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಹಾಕೊಂಡ್ರು. ಇವತ್ತು ಡಿನ್ನರ್ ಮೀಟಿಂಗ್ ಅಂತ ಹೇಳ್ತಾರಲ್ಲ, ಯಾರು ನಿನ್ನೆ ಡಿನ್ನರ್ ಮೀಟಿಂಗ್ ಸೇರ್ಕೊಂಡಿದ್ದು? ಯಾರು KPCC ಅಧ್ಯಕ್ಷರ ಆಕಾಂಕ್ಷಿಗಳಿದಾರಲ್ಲ, ಯಾರು ಸತೀಶ್ ಜಾರಕಿಹೊಳಿ ಮತ್ತೆ KN ರಾಜಣ್ಣ ಅವರೇ ಸೇರ್ಕೊಂಡಿದ್ದು. ಆಮೇಲೆ ಯಾರು 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಚೇರ್ ಬಗ್ಗೆ ಅಲ್ಲ, ಇದು ಅಧ್ಯಕ್ಷರ ಚೇರ್ ಬಗ್ಗೆ. ಎರಡೂ. ಅದ್ರ ಜೊತೆಗೆ ಯಾರು 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಿಂದ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರಲ್ಲ, HC ಮಹಾದೇವಪ್ಪನವರು, ಅವರು ಯಾರು DCM ಒಬ್ರಲ್ಲ ಇಬ್ರಲ್ಲ 4 ಜನ ಬೇಕು, ಎಲ್ಲ ಸಮುದಾಯಕ್ಕೂ ಬೇಕು ಅಂತ ಯಾರು ಒತ್ತಾಯ ಮಾಡ್ತಿಲ್ಲ, KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಅವರೇನೇನೆ. ಯಾರು ಇವರ ತಲೆದಂಡಕ್ಕೆ ಕಾಯ್ತಾ ಇದ್ದಾರೆ, ಇನ್ನೊಂದು ಸಿದ್ದರಾಮಯ್ಯ ತಲೆ 5 ವರ್ಷ ಉಳ್ಸಕ್ ಕಾಯ್ತಾ ಇದ್ದಾರೆ. ಇಂಥವ್ರೆ ಸೇರ್ಕೊಂಡಿರ್ತಕ್ಕಂಥದ್ದು, ಇಂಥವ್ರೆ ಸೇರ್ಕೊಂಡು ಮಾಡ್ತಕ್ಕಂಥ ಮೀಟಿಂಗ್ ಏನ್ ವ್ಯತ್ಯಾಸ ಬರುತ್ತೆ? ಆಮೇಲೆ ಇವ್ರು ಹೇಳಿದ್ರು, ಯಾರು ಸತೀಶ್ ಜಾರಕಿಹೊಳಿ ಹೇಳಿದ್ರು, ನಾವು ನಮ್ಗೆ ಇದು ಔಟ್ ಆಫ್ ಸಿಲೆಬಸ್ ಪ್ರಶ್ನೆನೆ ಚಂದ್ರಶೇಖರ್ ಅವರೇ. ಆದ್ರೆ ನಿನ್ನೆ ಒಂದು ಇದು ANI ಟ್ವೀಟು, ಇದರಲ್ಲಿ ಪ್ರದೇಶ ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ಯಾರ್ಯಾರನ್ನ ನೇಮಕ ಮಾಡಲಾಗಿದೆ ಅಂತ ಕೊಟ್ಟಿದ್ರು. ಕರ್ನಾಟಕದ ಹೆಸರು ಕಂಡಂಗಾಯ್ತು. ಇದರಲ್ಲಿ ಯಾರನ್ನ ಇನ್ಚಾರ್ಜ್ ಮಾಡಿದ್ದಾರೆ ಅಂತ ಕೂಡ ಇದೆ. ಇದರಲ್ಲಿ ಬಹುಶಃ ನಿಮಗೂ ಸಿಕ್ಕಿರಬಹುದು ಇದು ಅಂತ ಹೇಳಿ. ಅಂದ್ರೆ ನೀವು ಅವ್ರದ್ದು ಮಾತಾಡ್ತಿದ್ರಲ್ಲ, ನಿಮ್ದ್ರಲ್ಲೂ ಏನಾದ್ರು ಇದೆಯಾ ಆಕ್ಟಿವಿಟಿ ಅಂತ? ಕಾಂಗ್ರೆಸ್ ಡ್ಯೂ ಇರೋದನ್ನ ನಾಗಲೇ ಹೇಳಿದೆ, ಉದಯಪುರ ರೆಸಲ್ಯೂಷನ್ ಫಾಲೋ ಮಾಡ್ತೀವಿ ಅಂತ. ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಇನ್ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲ, ಯಾವುದೇ ಕಾರಣಕ್ಕೂ ಅವಧಿಗೆ ಮುಂಚೆ ಬಿಜೆಪಿನಲ್ಲಿ ಯಾವುದೇ ಅಧ್ಯಕ್ಷರ ಬದಲಾವಣೆ ಆಗೋದಿಲ್ಲ. ಹೇಳ್ತಾ ಇದ್ದೇನೆ. ಶಿವರಾಜ್ ಸಿಂಗ್ ಚೌಹಾಣ್ ಯಾವುದಕ್ಕೆ ಅಲ್ಲ ರೀ, ಪಕ್ಷಕ್ಕೆ ಇನ್ಚಾರ್ಜ್ ಮಾಡಬಾರ್ದು ನಿಮ್ಗೆ? ಪ್ರತಿ ರಾಜ್ಯದಲ್ಲೂ ಕೂಡ ಎಲ್ಲೆಲ್ಲಿ ಅವಧಿಗೆ ಮುಗಿದಿದೆ ಅಲ್ಲಲ್ಲಿ ಬದಲಾವಣೆಗಳಾಗ್ತಾ ಇದೆ. ಕರ್ನಾಟಕದಲ್ಲಿ ಅವಧಿಗೆ ಮುಂಚೆ ಯಾವುದೇ ರೀತಿಯ ಬದಲಾವಣೆಗಳು ಆಗೋದಿಲ್ಲ. ಘಂಟಾಘೋಷವಾಗಿ ದಯಮಾಡಿ ಇದನ್ನ ಏನು ಸಿಲೆಬಸ್ ಚೇಂಜ್ ಮಾಡಬೇಡಿ. ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಮಾತಾಡ್ತಾ ಇದೀವಿ ಸರ್ಕಾರದ್ದು. ನಾವು ವಿರೋಧ ಪಕ್ಷ ಇದೀವಿ, ನಮ್ಮನ್ನು ಬಿಟ್ಬಿಡ್ರಿ. ಜನ ಆಯ್ಕೆ ಮಾಡಿ ಕಳ್ಸಿದಾರಲ್ಲ, ಇಡೀ ರಾಜ್ಯ ದಿವಾಳಿ ಮಾಡ್ತಾ ಇದೆ. ಈ ನಾಚಿಕೆ ಅಂತ ನೋಡಿ, ಅಲ್ಲಿ ಅಧಿಕಾರಕ್ಕೋಸ್ಕರ ಸಾಯ್ತಾ ಇದ್ದಾರೆ. ಒಂದು ಕಡೆಗೆ ಒಂದ್ ನಿಮಿಷ, ಆ ಕಡೆಗೆ ಆದ್ಮೇಲೆ ಈ ಕಡೆಗೆ ಸೇರ್ಕೊಂತಾರಂತೆ. ಇನ್ನು ಇದೆ ಸರ್, ಇನ್ನು ಅರ್ಧ ಗಂಟೆಯಲ್ಲಿ ನಿಮಗೆ ಅವಕಾಶ ಸಿಗತ್ತೆ. ಸಮಯ ಸರ್, ಇವಾಗ ಡಿನ್ನರ್ ಮೀಟಿಂಗೋ ಅಥವಾ ಲಂಚ್ ಮೀಟಿಂಗೋ ನಡೆಸಿದ್ರೆ ಮಾಧ್ಯಮಗಳಲ್ಲಿ ಯಾವ ರೀತಿ ವಿಶ್ಲೇಷಣೆ ಆಗುತ್ತೆ, ವಿರೋಧ ಪಕ್ಷಕ್ಕೆ ಯಾವ ರೀತಿಯಾಗಿ ಚರ್ಚೆ ಗ್ರಾಸವಾಗುತ್ತೆ ಅನ್ನೋದ್ರ ಅರಿವಿಲ್ಲದೆ ಮಾಡ್ತಾರ ಮೀಟಿಂಗ್ ಗಳನ್ನ, ಅಥವಾ ನಮ್ಮ ದೊಡ್ಡೇರಿ ಸರ್ ಹೇಳ್ತಿದ್ದ ಹಾಗೆ ಕೇವಲ ಇದೊಂದು ಔಪಚಾರಿಕ ಸಭೆ ಆಗಿರ್ಲಿಕ್ಕೆ ಸಾಧ್ಯವ, ಅಷ್ಟೇ ಆಗಿರ್ಲಿಕ್ಕೆ? ಈಗ ನಿನ್ನೆಯ ಮೀಟಿಂಗ್ ಇದೆಯಲ್ಲ, ಡಿನ್ನರ್ ಮೀಟಿಂಗ್, ನ್ಯೂ ಇಯರ್ ಆ ಥರ ಅವ್ರು ಹೇಳ್ಕೊಂಡಿದ್ದಾರೆ.
ಬಟ್ ಅಂಥದ್ದೊಂದು ಮೀಟಿಂಗು ಆ ಸಂದರ್ಭದಲ್ಲಿ ಅಗತ್ಯ ಇತ್ತೆ. ಅವ್ರು ಪಾಲಿಟಿಕ್ಸ್ ಮಾತಾಡಿಲ್ಲ ಅಂತ ಹೇಳಿದ್ರೆ ಒಂದ್ ವೇಳೆ ಅದನ್ನ ನಂಬಿದ್ರು ಕೂಡ, ಅದು ನಿಜ ಅಂದ್ರೂ ಕೂಡ ಅಂಥದ್ದೊಂದು ಮೀಟಿಂಗು ಅಗತ್ಯ ಇತ್ತ, ಈ ಪ್ರೆಸೆಂಟ್ ಪೊಲಿಟಿಕಲ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಅಗತ್ಯ ಇತ್ತ ಅನ್ನೋದು ಈ ಹೊತ್ತಿನ ಇಂಪಾರ್ಟೆಂಟ್ ಆದಂತಹ ಚರ್ಚೆ. ಯಾಕೆ ಅಂತಂದ್ರೆ DCM ಟೂರಲ್ಲಿ ಇದ್ದಾರೆ. ಮತ್ತೆ ಅವರು ಹೇಳಿದ, ಚಂದ್ರಶೇಖರ್ ಹೇಳಿದ ಹಾಗೆ ಮನಮೋಹನ್ ಸಿಂಗ್ ಅವರ ಕಂಡೋಲೆನ್ಸು, ಸರ್ಕಾರವೇ ಘೋಷಣೆ ಮಾಡಿರುವಂತಹ ಕಂಡೋಲೆನ್ಸು, ಅದು ಎರಡನೇ ವಿಚಾರ. ನನಗೆ ತಿಳಿದ ಮಟ್ಟಿಗೆ ರಾಜಕಾರಣ ಏನಲ್ಲಿ ಚರ್ಚೆಗೇನು ಬರಲಿಲ್ಲ. ರಾಜಕಾರಣಕ್ಕಿಂತ ಹೆಚ್ಚಾಗಿ ಅಹಿಂದ ಬಗ್ಗೆ ಚರ್ಚೆ ಬಂತು. ಅಹಿಂದ, ನನ್ನ ರೀಡಿಂಗ್ ಏನು ಅಂತಂದ್ರೆ ಅಹಿಂದ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಜೊತೆಗೂ ಕೂಡ ಇಂಥದ್ದೊಂದು ಮೀಟಿಂಗ್ ನಡೀತಲ್ವಾ, ಆ ಮೀಟಿಂಗ್ ಒಳಗಡೆ ಅವರು ಚರ್ಚೆನ ಮಾಡಿರ್ಲಿ ಮಾಡದಲೇ ಇರಲಿ, ನಾನು ಮೀಟಿಂಗ್ ಒಳಗಡೆ ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಕ್ ಹೋಗಲ್ಲ. ದಟ್ ಮೀಟಿಂಗ್ ಇಟ್ ಸೆಲ್ಫ್, ಆ ಮೀಟಿಂಗೇ ಒಂದು ಸಂದೇಶ ಕೊಡುತ್ತೆ. ನಿಜ. ಆ ಮೀಟಿಂಗ್ ಇಂದ ಹೊರಗೆ ಬಂದು ನಾವು ಮೀಟಿಂಗ್ ಅಲ್ಲಿ KPCC ಅಧ್ಯಕ್ಷರು ಬದಲಾವಣೆ ಚರ್ಚೆ ಮಾಡಿದ್ವಿ ಅಥವಾ CM ಹುದ್ದೆ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ ಅವರೇನು ಹೇಳೋದೇನು ಬೇಕಿಲ್ಲ. ಆ ಮೀಟಿಂಗು ಮತ್ತು ಅಲ್ಲಿ ನೆರೆದಿದ್ದಂತಹ ಒಂದು ಗುಂಪಿನ ನಾಯಕರು ಆ ಒಂದು ಮೀಟಿಂಗ್ಗೆ ಅವ್ರು ಕುತ್ಕೊಂಡು ಊಟ ಮಾಡಿದ್ರು ಮತ್ತು ಆ ಫೋಟೋಗಳು ಅದೇ ಒಂದು ಸಂದೇಶವನ್ನ ರವಾನೆ ಮಾಡುತ್ತೆ. ಆ ಸಂದೇಶ ಯಾರಿಗೆ ರವಾನೆ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಪಕ್ಷದ ಒಳಗೆ ಆ ಸಂದೇಶ ರವಾನೆ ಮಾಡುತ್ತೋ ಅಥವಾ ಎದುರಾಳಿ ಪಕ್ಷಕ್ಕೆ ಆ ಸಂದೇಶ ರವಾನೆ ಮಾಡುತ್ತೋ ಅಂತ. ವಿಶೇಷವಾಗಿ ಅಹಿಂದ ಸಂಘಟನೆಯ ದೃಷ್ಟಿಯಿಂದ ಒಂದು ಬರುವ ದಿನಗಳಲ್ಲಿ ಅಹಿಂದ ಸಂಘಟನೆಯನ್ನ ಬಲ ಮಾಡುವುದರ ಮೂಲಕ ಪಕ್ಷದ ಒಳಗೆ ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆಯುವ ನಿಟ್ಟಿನಿಂದ, ಜೊತೆಗೆ ಈಗ ಆಲ್ರೆಡಿ ಹೇಳಿರುವ ರೀತಿಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಅದನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಅದನ್ನ ಇಟ್ಟು ಅದರ ಬೇಸಿಸ್ ಮೇಲೆ ಒಂದು ಟ್ರೆಂಡ್ ನ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ನಿನ್ನೆ ನಡೆದಂತಹ ಸಭೆ ಇದೆಯಲ್ಲ, ಅದು ರಾಜಕಾರಣದ ಬಗ್ಗೆ KPCC ಅಧ್ಯಕ್ಷರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ನನ್ನ ತಿಳುವಳಿಕೆ ಪ್ರಕಾರ KPCC ಅಧ್ಯಕ್ಷರು ನಾ ಪಕ್ಷದ ಅಧ್ಯಕ್ಷಸ್ಥಾನವನ್ನ ಆಲ್ರೆಡಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ನಡೆಯುವವರೆಗೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಕುತೂಹಲ ಇರೋದು ಬಿಟ್ಕೊಡೋ ಸಂದರ್ಭದಲ್ಲಿ ಏನನ್ನ ಪಡೆದು ಅಥವಾ ಕಂಡೀಷನ್ ಗಳನ್ನ ಅಪ್ಲೈ ಮಾಡಿ ಬಿಡ್ತಾರೆ. ಈಗ ಒಂದ್ ಸ್ವಲ್ಪ ಹೊತ್ತಿನ ಮೊದಲು ಕಾಂಗ್ರೆಸ್ ನಾಯಕರೊಬ್ಬರು ನನಗೆ ಹೇಳ್ತಾ ಇದ್ರು, ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಆಗಿರುವವರೆಗೂ KPCC ಅಧ್ಯಕ್ಷರಾಗಿ DCM ಇರ್ತಾರೆ ಅಂತ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವವರೆಗೂ KPCC ಅಧ್ಯಕ್ಷರಾಗಿ ಶಿವಕುಮಾರ್ ಇರ್ತಾರೆ ಅಂತ ಅವ್ರಂದ್ರು. ಅವರ ನಾನು ಇನ್ನೂ ಬಗೆಯಕ್ಕೆ ಶುರು ಮಾಡಿದಾಗ ಅವ್ರು ಹೆಚ್ಚು ಉತ್ತರವನ್ನು ಕೊಡ್ಲಿಲ್ಲ. ಅವರು ಇಲ್ಲಿ ಬರೋದಕ್ಕಿಂತ ಮೊದಲು ಅದೊಂದು ಚರ್ಚೆ ಆಯ್ತು. ಹೀಗಾಗಿ ನಿನ್ನೆಯ ಸಭೆ ಈಗ ಚಾಮರಾಜನಗರದಲ್ಲಿ ಈ ತಿಂಗಳು 2ನೇ ವಾರದಲ್ಲಿ ಅಲ್ಲೊಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ ಚಾಮರಾಜನಗರದಲ್ಲಿ. ಹೀಗಾಗಿ ಹಿಂದುಳಿದ ವರ್ಗಗಳನ್ನ ಆರ್ಗನೈಸ್ ಮಾಡುವ ನಿಟ್ಟಿನಲ್ಲಿ ಅಹಿಂದನ ಒಂದು ದೊಡ್ಡ ಶಕ್ತಿಯಾಗಿ ರೂಪಿಸುವ ನಿಟ್ಟಿನಲ್ಲಿ ಅದು ಅಹಿಂದ ಶಕ್ತಿಯನ್ನ ಪಕ್ಷದ ಒಳಗೆ ಸಂದೇಶ ಕೊಡೋದು ಮತ್ತು ಪಕ್ಷದ ಹೊರಗೂ ಸಂದೇಶ ಕೊಡುವ ನಿಟ್ಟಿನಲ್ಲಿ ನಿನ್ನೆ ನಡೆದಂತಹ ಸಭೆ ವೆರಿ ಸಿಗ್ನಿಫಿಕೆಂಟ್. ನನಗೆ ಗೊತ್ತಿರುವ ಮಾಹಿತಿ, ಚರ್ಚೆ ಆಗಿದ್ದ ಮಾಹಿತಿ ಅಷ್ಟೇ. ಆಯ್ತು, ನೀವು ಅಹಿಂದ ಅಂತೀರಿ.